ಹಲೋ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್, ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಚನ್ನಪಟ್ಟಣ. ನಾನು ಇವತ್ತು ಕ್ಯಾಪಿಟಲ್ ಬಡ್ಜೆಟಿಂಗ್ ಟೆಕ್ನಿಕ್ಸ್ ಕುರಿತಂತೆ ಟ್ರೆಡಿಷನಲ್ ಟೆಕ್ನಿಕ್ಸ್ ಏನಿದೆ ಅವುಗಳ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಕ್ಕೆ ಹೊರಟಿದ್ದೀನಿ. ಈ ವಿಡಿಯೋದಲ್ಲಿ ಪೇ ಬ್ಯಾಕ್ ಪೀರಿಯಡ್ ಮೆಥಡ್ ಇದನ್ನ ಕವರ್ ಮಾಡ್ತೀನಿ. ಇದು ಒಂದು ಟ್ರೆಡಿಷನಲ್ ಟೆಕ್ನಿಕ್, ಅಂದ್ರೆ ಈ ಮುಂಚೆ ಬಂದಂತ ವಿಡಿಯೋಸ್ ಅಲ್ಲಿ ಹೇಳ್ದಂತೆ ಇಲ್ಲಿ ಡಿಸ್ಕೌಂಟಿಂಗ್ ಟೆಕ್ನಿಕ್ ಅನ್ನ ಬಳಸೋದಿಲ್ಲ. ಅಂದ್ರೆ ದುಡ್ಡನ್ನ ಪ್ರೆಸೆಂಟ್ ವ್ಯಾಲ್ಯೂ ಟರ್ಮ್ಸ್ಗೆ ನಾವು ಡಿಸ್ಕೌಂಟ್ ಮಾಡೋದಿಲ್ಲ. ಆ ಕ್ಯಾಶ್ ಫ್ಲೋಸ್ ಏನಿದೆ ಅದನ್ನ ಹಾಗೆ ತಗೋತೀವಿ, ಡಿಸ್ಕೌಂಟಿಂಗ್ ಮಾಡೋದಿಲ್ಲ. ಆ ಥರ ಟೆಕ್ನಿಕ್ಸ್ ಅನ್ನು ನಾವು ಟ್ರೆಡಿಷನಲ್ ಟೆಕ್ನಿಕ್ಸ್ ಅಂತ ಕರಿತೀವಿ. ಇದು ಟೈಮ್ ವ್ಯಾಲ್ಯೂ ಆಫ್ ಮನಿ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡೋದಿಲ್ಲ. ಹಾಗಾಗಿ ನಾವು ಕ್ಯಾಶ್ ಫ್ಲೋಸ್ ಅನ್ನ ಡಿಸ್ಕೌಂಟ್ ಮಾಡೋದಿಲ್ಲ. ಈ ಲೆಸನ್ ನ ಉದ್ದೇಶಗಳು ಪೇ ಬ್ಯಾಕ್ ಪೀರಿಯಡ್ ಹಾಗೇನೆ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್, ಈ ಎರಡು ಮೆಥಡ್ಗಳನ್ನ ಅರ್ಥ ಮಾಡ್ಕೊಳ್ಳೋದು, ಹಾಗೇನೆ ಅವುಗಳ ಕುರಿತಂತೆ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋದು, ಪ್ರಾಜೆಕ್ಟ್ ಸೆಲೆಕ್ಷನ್ ಡಿಸಿಷನ್ ಬಂದಾಗ ಈ ಮೆಥಡ್ಗಳ ಪ್ರಕಾರ ಯಾವ ಪ್ರಾಜೆಕ್ಟ್ ನ ಸೆಲೆಕ್ಟ್ ಮಾಡಬೇಕು ಅದನ್ನ ತಿಳ್ಕೊಳ್ಳೋದು. ನಮ್ಮ ಮೊದಲನೇ ಪ್ರಾಬ್ಲಮ್, a project requires an initial investment of rupees 1 lakh and yields an annual cash inflow rupees 20,000 for 7 years. What is its PBP? ಇಲ್ಲಿ ಹೇಳಿದರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಥವಾ ಒರಿಜಿನಲ್ ಇನ್ವೆಸ್ಟ್ಮೆಂಟ್ 1 lakh, ಪ್ರತಿ ವರ್ಷ ಬರುವಂತ ಕ್ಯಾಶ್ ಇನ್ಫ್ಲೋ 20,000. ಅದೇ ತರ 7 years ಬರುತ್ತೆ, ಪ್ರತಿ ವರ್ಷ 20,000 ಬರುತ್ತೆ. ಹಾಗಾದ್ರೆ ಅದರ ಪೇ ಬ್ಯಾಕ್ ಪೀರಿಯಡ್ ಏನು? ಇಲ್ಲಿ ನೋಡಿ, ಪೇ ಬ್ಯಾಕ್ ಪೀರಿಯಡ್ ಅಂದ್ರೆ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಆನ್ಯುಯಲ್ ಕ್ಯಾಶ್ ಇನ್ಫ್ಲೋ ಅಲ್ವಾ? ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಆನ್ಯುಯಲ್ ಕ್ಯಾಶ್ ಇನ್ಫ್ಲೋ. ಈ ತರ ಯಾಕೆ ಮಾಡ್ತೀವಿ ಅಂದ್ರೆ ಇಟ್ ಈಸ್ ಅನ್ ಈವನ್ ಕ್ಯಾಶ್ ಇನ್ಫ್ಲೋ ಅಲ್ವಾ? ಪ್ರತಿ ವರ್ಷ 20,000 ಬರುತ್ತೆ, 7 ವರ್ಷ ಬರುತ್ತೆ ಅದೇ ತರ. ಆದ್ರಿಂದ ಇಟ್ಸ್ ಎ ಕೇಸ್ ಆಫ್ ಈವನ್ ಕ್ಯಾಶ್ ಇನ್ಫ್ಲೋ. ಈವನ್ ಅಂತ ಹೇಳಿದ್ರೆ ಪ್ರತಿ ವರ್ಷ ಅದೇ ಬರುತ್ತೆ. ಆದ್ರಿಂದ ಒರಿಜಿನಲ್ ಇನ್ವೆಸ್ಟ್ಮೆಂಟ್ 1 lakh ಡಿವೈಡೆಡ್ ಬೈ ಕ್ಯಾಶ್ ಇನ್ಫ್ಲೋ 20,000 ಎಷ್ಟಾಗುತ್ತೆ? 5. 5 years. ಪೇ ಬ್ಯಾಕ್ ಪೀರಿಯಡ್ ಇಸ್ 5 years. ಇದ್ರ ಅರ್ಥ ಏನಂದ್ರೆ ಪ್ರತಿ ವರ್ಷ 20,000 ಕ್ಯಾಶ್ ಫ್ಲೋ ಬಂದ್ರೆ, ಇನ್ಕಮ್ ಬಂದ್ರೆ, ಆ 1 ಲಕ್ಷ ಏನ್ ಇನ್ವೆಸ್ಟ್ ಮಾಡಿದ್ವಿ ಅದು 5 ವರ್ಷದಲ್ಲಿ ವಾಪಸ್ ಬರುತ್ತೆ ಅಲ್ವಾ? 20,000 ಇಂಟು 5 1 lakh ಅಲ್ವಾ? 20,000 ಇಂಟು 5 ಈಸ್ 1 lakh. 1 lakh ಬಂತಲ್ಲ 5 years ಅಲ್ಲಿ. 5 ಕ್ಯಾಶ್ ಇನ್ಫ್ಲೋ ಬಂದ್ರೆ ಆ ತರ ಹಾಕಿರುವಂತ ಇನ್ವೆಸ್ಟ್ಮೆಂಟ್ ವಾಪಸ್ ಬರುತ್ತೆ 5 ವರ್ಷದಲ್ಲಿ. ಇದನ್ನ ಟೇಬಲ್ ರೀತಿ ಪ್ರೆಸೆಂಟ್ ಮಾಡಬಹುದು. ಅದನ್ನ ಕ್ಯುಮ್ಯುಲೇಟಿವ್ ಮೆಥಡ್ ಅಂತೀವಿ. ಕ್ಯುಮ್ಯುಲೇಟಿವ್ ಮೆಥಡ್ ಹೇಗೆ ಅಂದ್ರೆ ಈ ತರ ಒಂದು ಟೇಬಲ್ ಮಾಡ್ಕೊಳ್ಳೋದು. ಇಯರ್ ಆನ್ಯುಯಲ್ ಕ್ಯಾಶ್ ಇನ್ಫ್ಲೋ, ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋ. ಇಯರ್ ಕಾಲಮ್ ಅಲ್ಲಿ ಆ ಇಯರ್ಸ್ ಹಾಕಿ 1 2 3 4 5 6 7 years ಪ್ರಾಜೆಕ್ಟ್ ಲೈಫ್.
annual cash inflow is 20,000 for all the years. Even cash flow ಅಲ್ಲ ಅದು. ಸೊ ಅದರಿಂದ ಪ್ರತಿ ವರ್ಷ 20,000. ಈ ಕಡೆ ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋ ನಲ್ಲಿ ಆಯಾ ವರ್ಷದ ಕ್ಯುಮುಲೇಟಿವ್ ಕ್ಯಾಶ್ ಫ್ಲೋನ ಎಂಟರ್ ಮಾಡಿ. ಈಗ ಫಸ್ಟ್ ಇಯರ್ 20,000 ಇದೆ ಆನ್ಯುಯಲ್ ಕ್ಯಾಶ್ ಇನ್ಫ್ಲೋ. ಸೊ 20,000 ಹಾಕಿ ಕ್ಯುಮುಲೇಟಿವ್. ನೆಕ್ಸ್ಟ್ ಎರಡನೇ ವರ್ಷ ಏನ್ ಮಾಡ್ತೀರಾ, ಮೊದಲನೇ ವರ್ಷದ್ದು ಸೇರಿಸಿ ಟೋಟಲ್ ಮಾಡಿ ಎಂಟರ್ ಮಾಡ್ತೀರಾ. 20 + 20 40,000. ಸೊ ಅದನ್ನೇ ನಾವು ಕ್ಯುಮುಲೇಟಿವ್ ಅನ್ನೋದು. ಕ್ಯುಮುಲೇಟಿವ್ ಅಂದ್ರೆ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ ಅಂತ, ಸೇರ್ಕೋತಾ ಹೋಗುತ್ತೆ ಅಂತ ಅಲ್ವಾ. ಸೊ ಅಕ್ಯುಮುಲೇಟ್ ಮಾಡೋದು ಅಂದ್ರೆ ಆಡ್ ಮಾಡ್ತಾ ಹೋಗೋದು. ಸೊ ಸೆಕೆಂಡ್ ಇಯರ್ ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋ ಇಸ್ 40,000. ಮೊದಲನೇ ವರ್ಷದ್ದು ಎರಡನೇ ವರ್ಷದ್ದು ಎರಡು ಟೋಟಲ್ ಮಾಡಿ ಹಾಕೋದು. ಮೂರನೇ ವರ್ಷ ಏನ್ ಮಾಡ್ತೀರಾ, ಮೂರನೇ ವರ್ಷನೂ 20,000 ಇರೋದು ಆನ್ಯುಯಲ್ ಕ್ಯಾಶ್ ಇನ್ಫ್ಲೋ. ಮೊದಲನೇ ವರ್ಷ, ಎರಡನೇ ವರ್ಷ, ಮೂರನೇ ವರ್ಷ ಎಲ್ಲ ಟೋಟಲ್ ಮಾಡಿ 60,000 ಹಾಕ್ತೀರಾ. ನಾಲ್ಕನೇ ವರ್ಷ ಏನ್ 20,000 ಬಂದಿದೆ, ಸೊ 20,000 ಮೇಲಿನ 3 ವರ್ಷ 60,000 ಬಂದಿದೆ. ಸೊ ಟೋಟಲ್ ಮಾಡಿ 80,000 ಹಾಕ್ತೀರಾ. ಸೊ ಇದನ್ನೇ ನಾವು ಕ್ಯುಮುಲೇಟಿವ್ ಟೆಕ್ನಿಕ್ ಅಂತ ಹೇಳ್ತೀವಿ. ಐದನೇ ವರ್ಷ ಆ 80,000 ಪ್ಲಸ್ ಐದನೇ ವರ್ಷದ್ದು 20,000 1 lakh ಆಯ್ತಲ್ವಾ. ಸೊ ಹಾಗೆ ಕ್ಯುಮುಲೇಟಿವ್ ಕ್ಯಾಶ್ ಫ್ಲೋಸ್ ಅನ್ನ ಎಂಟರ್ ಮಾಡ್ತಾ ಹೋಗ್ತೀರಾ. ಸೊ ನಮ್ಗೆ ಇಲ್ಲಿ 1 lakh ಕಾಣೋದಿಲ್ಲಿ ಇಲ್ಲಿ ಅಲ್ವಾ. ಐದನೇ ವರ್ಷ 1 lakh ಆಗುತ್ತೆ. ಅಂದ್ರೆ ಏನರ್ಥ, 1 lakh rupees ರಿಕವರ್ ಆಗಿದೆ. 1 lakh is the initial investment. ಸೊ ಕ್ಯುಮುಲೇಟಿವ್ ಅಲ್ಲಿ ಹೀಗೆ. ಆದ್ರೆ ಇದನ್ನ ಡೈರೆಕ್ಟ್ ಆಗಿ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಈ ತರ ಫಾರ್ಮುಲಾ ಯೂಸ್ ಮಾಡಿದ್ರೆ ಆಯ್ತು. ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಆನ್ಯುಯಲ್ ಕ್ಯಾಶ್ ಇನ್ಫ್ಲೋ. ಸೊ ಅದ್ ಮಾಡಿದ್ರು 5 years ಗೊತ್ತಾಗುತ್ತೆ. ಕ್ಯುಮುಲೇಟಿವ್ ಅಲ್ಲಿ ಮಾಡಿದ್ರು 5 years ಅಂತಾನೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್, ಇದು ನೆಟ್ ಕ್ಯಾಶ್ ಫ್ಲೋ ಕ್ಯಾಲ್ಕುಲೇಷನ್ ಇರುವಂತದ್ದು. A project costs rupees 2,50,000 and yields an annual profit of rupees 40,000 after depreciation at 12% per annum, but before tax at 50%. Calculate PBP. ಹಿಂದೆ ನಾನು ಗೈಡ್ ಫಾರ್ ಸಾಲ್ವಿಂಗ್ ಪ್ರಾಬ್ಲಮ್ಸ್ ಆ ವಿಡಿಯೋದಲ್ಲಿ ಹೇಳಿದ್ದೆ, ಪೇ ಬ್ಯಾಕ್ ಪೀರಿಯಡ್ ಮೆಥಡ್ ಅಲ್ಲಿ ಏನ್ ಬೇಕು, ಯಾವ ತರ ಕ್ಯಾಶ್ ಇನ್ಫ್ಲೋ ಬೇಕು. ಕ್ಯಾಶ್ ಇನ್ಫ್ಲೋ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಅಲ್ವಾ. ಎಲ್ಲಾ ಮೆಥಡ್ಸ್ ಅಲ್ಲೂ ಅದೇ ಬೇಕಾಗಿರೋದು, ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್. ಆದ್ರೆ ARR ಮೆಥಡ್ ಅಲ್ಲಿ ಮಾತ್ರ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಬೇಕಾಗುತ್ತೆ. ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ಕೊಟ್ಟಿರೋಂತ ಕ್ಯಾಶ್ ಫ್ಲೋ ಏನಂದ್ರೆ ಆ ಆನ್ಯುಯಲ್ ಪ್ರಾಫಿಟ್ ಅಂತ ಕೊಟ್ಟಿದ್ದಾರೆ. ಸೊ ದಟ್ ಇಸ್ ಅ ಕ್ಯಾಶ್ ಫ್ಲೋ 40,000. ಸೊ ಅದು ಯಾವ ತರ ಕ್ಯಾಶ್ ಫ್ಲೋ, ಅದು ಆಫ್ಟರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್. ಆಫ್ಟರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್. ಸೊ ನಮಗ್ ಬೇಕಾಗಿರೋದು ಬಿಫೋರ್ ಟ್ಯಾಕ್ಸ್ ಆಫ್ಟರ್ ಡಿಪ್ರಿಸಿಯೇಷನ್. ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ, ಸೊ ಒಂದು ಟೇಬಲ್ ಮಾಡ್ಕೊಳ್ಳಿ. ಅವ್ರು ಕೊಟ್ಟಿರುವಂತ ಕ್ಯಾಶ್ ಫ್ಲೋನ ಫಸ್ಟ್ ತಗೊಳ್ಳಿ. ಪ್ರಾಫಿಟ್ ಆಫ್ಟರ್ ಡಿಪ್ರಿಸಿಯೇಷನ್ ಬಟ್ ಬಿಫೋರ್ ಟ್ಯಾಕ್ಸ್ 40,000 ಇದೆ. ಈಗ ಇದಕ್ಕೆ ಟ್ಯಾಕ್ಸ್ ಅನ್ನ ಲೆಸ್ ಮಾಡಿ, ಯಾಕಂದ್ರೆ ನಮ್ಗೆ ಬೇಕಾಗಿರೋದು ಆಫ್ಟರ್ ಟ್ಯಾಕ್ಸ್ ಅಲ್ವಾ, PBP ಪೀರಿಯಡ್ ಅಲ್ಲಿ, PBP ಮೆಥಡ್ ಅಲ್ಲಿ. ಸೊ ಅದರಿಂದ ಟ್ಯಾಕ್ಸ್ ಅನ್ನ ಲೆಸ್ ಮಾಡಿ, ಟ್ಯಾಕ್ಸ್ ಎಟ್ 50%.
ಸೊ 40,000 ಅಲ್ಲಿ 50% ಅಂದ್ರೆ 20,000. ಸೊ 20,000 ಲೆಸ್ ಮಾಡಿ. ಸೊ ರಿಸಲ್ಟ್ ಏನಾಗುತ್ತೆ? ಪ್ರಾಫಿಟ್ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ವಿಚ್ ಈಸ್ 20,000. ಈಗ ಡಿಪ್ರಿಸಿಯೇಷನ್ ಆಡ್ ಮಾಡಿ. ಯಾಕೆ ಅಂದ್ರೆ ನಮಗೆ ಬೇಕಾಗಿರೋದು ಬಿಫೋರ್ ಡಿಪ್ರಿಸಿಯೇಷನ್, ಅಂದ್ರೆ ಡಿಪ್ರಿಸಿಯೇಷನ್ ಇನ್ಕ್ಲೂಡ್ ಆಗಿರಬೇಕು ಆ ಕ್ಯಾಶ್ ಫ್ಲೋನಲ್ಲಿ. ಸೊ ಅದರಿಂದ ಡಿಪ್ರಿಸಿಯೇಷನ್ ಇನ್ಕ್ಲೂಡ್ ಮಾಡಿ, ಆಡ್ ಮಾಡಿ. ಸೊ ಡಿಪ್ರಿಸಿಯೇಷನ್ ಎಷ್ಟಿದೆ? 12% ಅಂತ ಕೊಟ್ಟಿದ್ದಾರೆ. 12% ಪರ್ ಆನಮ್ ಆನ್ ಒರಿಜಿನಲ್ ಕಾಸ್ಟ್, ಅಂದ್ರೆ 12% ಆನ್ 2,50,000, 30,000 ಆಗುತ್ತೆ. ಸೊ ಅದನ್ನ ಆಡ್ ಮಾಡಿ. ಟೋಟಲ್ ಈಸ್ 50,000 ನಮಗೆ ಬೇಕಾಗಿರುವಂತ ಕ್ಯಾಶ್ ಫ್ಲೋ. ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಬಟ್ ಆಫ್ಟರ್ ಟ್ಯಾಕ್ಸ್. ಬಿಫೋರ್ ಡಿಪ್ರಿಸಿಯೇಷನ್ ಅಂದ್ರೆ ಡಿಪ್ರಿಸಿಯೇಷನ್ ಇನ್ಕ್ಲೂಡ್ ಆಗಿದೆ ಅಂತ. ಆಫ್ಟರ್ ಟ್ಯಾಕ್ಸ್ ಅಂದ್ರೆ ಟ್ಯಾಕ್ಸ್ ಎಕ್ಸ್ಕ್ಲೂಡ್ ಆಗಿದೆ, ಅಂದ್ರೆ ಮೈನಸ್ ಆಗಿದೆ ಅಂತ. ಸೊ ನೆಟ್ ಕ್ಯಾಶ್ ಫ್ಲೋ 50,000 ಆಗುತ್ತೆ ಆಯ್ತಾ. ಸೊ 50,000 ತಗೋಬೇಕು ನಾವು ಕ್ಯಾಲ್ಕುಲೇಷನ್ಗೆ, ಪೇ ಬ್ಯಾಕ್ ಪೀರಿಯಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ. ಸೊ ಫಾರ್ಮುಲಾ ಹಾಕಿ, ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಆನ್ಯುಯಲ್ ಕ್ಯಾಶ್ ಇನ್ಫ್ಲೋ, ಅಂದ್ರೆ 2,50,000 divided by 50,000 is equal to 5 years. ಕ್ಯುಮ್ಯುಲೇಟಿವ್ ಮೆಥಡ್ ಅಲ್ಲಿ ಮಾಡಿದ್ರು ಇದೇ ಬರುತ್ತೆ. ನೀವು ಒಂದು ಟೇಬಲ್ ಮಾಡಿಕೊಂಡು ಆ ಕ್ಯಾಶ್ ಫ್ಲೋಸ್ನೆಲ್ಲ ಆಡ್ ಮಾಡ್ತಾ ಹೋಗಿ ಎಲ್ಲಿ 2,50,000 ಆಗುತ್ತೋ ಅದನ್ನ ಗುರುತು ಮಾಡಿದ್ರೆ ಅದು 5 years ಆಗಿರುತ್ತೆ. ಸೊ ಫಾರ್ಮುಲಾದಲ್ಲಿ ನಾವು ಡೈರೆಕ್ಟ್ ಆಗಿ ಅದನ್ನ ಫೈಂಡ್ ಔಟ್ ಮಾಡ್ತೀವಿ. ಈಗ 2 ಪ್ರಾಜೆಕ್ಟ್ಸ್ ಇದ್ರೆ, ಈವನ್ ಕ್ಯಾಶ್ ಫ್ಲೋ ಇದೆ, ಆದ್ರೆ 2 ಪ್ರಾಜೆಕ್ಟ್ ಇದೆ. ಎಕ್ಸ್ ಲಿಮಿಟೆಡ್ ಹ್ಯಾಸ್ 2 ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸ್ ಎ ಅಂಡ್ ಬಿ ಅಂಡರ್ ಕನ್ಸಿಡರೇಷನ್. ಪ್ರಾಜೆಕ್ಟ್ ಎ ಕಾಸ್ಟ್ಸ್ rupees 50,000 and project B costs rupees 75,000. Both have 5 years of life with uniform cash inflows of rupees 10,000 and rupees 14,000 per annum from A and B respectively. Calculate the payback period for both the projects and suggest which one is preferable. ಸೊ ಇಲ್ಲಿ 2 ಪ್ರಾಜೆಕ್ಟ್ ಇದೆ, ಎ ಮತ್ತೆ ಬಿ. ಎ ನಲ್ಲಿ ಕ್ಯಾಶ್ ಫ್ಲೋ 10,000, ಬಿ ನಲ್ಲಿ 14,000. ಮತ್ತೆ ಎ ನಲ್ಲಿ ಇನ್ವೆಸ್ಟ್ಮೆಂಟ್ 50,000, ಬಿ ನಲ್ಲಿ ಇನ್ವೆಸ್ಟ್ಮೆಂಟ್ 75,000. ಸೊ 2 ಪ್ರಾಜೆಕ್ಟ್ಗೂ 5 years ಇರೋದು ಲೈಫ್. ಸೊ PBP ಫೈಂಡ್ ಔಟ್ ಮಾಡಿ, ಮತ್ತೆ ಯಾವ ಪ್ರಾಜೆಕ್ಟ್ ಪ್ರಿಫರಬಲ್ ಅಂತ ಕೇಳಿದ್ದಾರೆ. ಸೊ ಆಬ್ವಿಯಸ್ಲಿ ಪೇ ಬ್ಯಾಕ್ ಪೀರಿಯಡ್ ಯಾವುದು ಕಡಿಮೆ ಇರುತ್ತೋ ದಟ್ ಈಸ್ ಪ್ರಿಫರಬಲ್. ಹಾಕಿರೋಂಥ ಇನ್ವೆಸ್ಟ್ಮೆಂಟು ಆದಷ್ಟು ಬೇಗ ವಾಪಸ್ ಬರಬೇಕು. ಯಾವ ಪ್ರಾಜೆಕ್ಟ್ ಬೇಗ ವಾಪಸ್ ಕೊಡುತ್ತೋ ದಟ್ ಈಸ್ ಪ್ರಿಫರಬಲ್. ಸೊ ಈ ಥರ ಒಂದು ಟೇಬಲ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಸೊ ಪ್ರಾಜೆಕ್ಟ್ ಎ, ಪ್ರಾಜೆಕ್ಟ್ ಬಿ. ಸೊ ಫಾರ್ಮುಲಾ ಏನಿದೆ? ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಆನ್ಯುಯಲ್ ಕ್ಯಾಶ್ ಇನ್ಫ್ಲೋ. ಸೊ ಪ್ರಾಜೆಕ್ಟ್ ಎಗೆ ಎಷ್ಟಾಗುತ್ತೆ? ಪ್ರಾಜೆಕ್ಟ್ ಎ ನಲ್ಲಿ ಇನ್ವೆಸ್ಟ್ಮೆಂಟ್ 50,000, ಆನ್ಯುಯಲ್ ಕ್ಯಾಶ್ ಫ್ಲೋ ಬರೋದು 10,000. ಸೊ 50,000 ಡಿವೈಡೆಡ್ ಬೈ 10,000, 5 years. ಸೊ ಪ್ರಾಜೆಕ್ಟ್ ಎ ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದು 5 years ಅಲ್ಲಿ ಅದನ್ನ ವಾಪಸ್ ಕೊಡುತ್ತೆ ಇನ್ವೆಸ್ಟ್ಮೆಂಟ್ನ. ಪ್ರಾಜೆಕ್ಟ್ ಬಿ ನಲ್ಲಿ ಇನ್ವೆಸ್ಟ್ ಮಾಡೋದು 75,000, ಆನ್ಯುಯಲ್ ಕ್ಯಾಶ್ ಇನ್ಫ್ಲೋ 14,000. ಸೊ 75,000 ಡಿವೈಡೆಡ್ ಬೈ 14,000, 5.36 years, which is more than project A.
ಸೊ ಪ್ರಾಜೆಕ್ಟ್ ಎ ಗಿಂತ ಜಾಸ್ತಿ ತಗೊಳುತ್ತೆ ಪ್ರಾಜೆಕ್ಟ್ ಬಿ. ಸೊ ಅದರಿಂದ ಡಿಸಿಷನ್ ಏನ್ ತಗೋತೀರಾ, ಪ್ರಾಜೆಕ್ಟ್ ಎ ಸೆಲೆಕ್ಟ್ ಮಾಡ್ತೀರಾ, ಯಾಕೆಂದ್ರೆ ಕಡಿಮೆ ಪೇ ಬ್ಯಾಕ್ ಪೀರಿಯಡ್ ಇದೆ. ಸೊ ಯಾವ ಪ್ರಾಜೆಕ್ಟ್ ಕಡಿಮೆ ಪೇ ಬ್ಯಾಕ್ ಪೀರಿಯಡ್ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡಬೇಕು. ಸೊ ಇಲ್ಲಿ ಇನ್ನೊಂದು ಕೇಸ್ ಇದೆ, ಅನ್ಈವನ್ ಕ್ಯಾಶ್ ಫ್ಲೋಸ್ ಫಾರ್ 2 ಪ್ರಾಜೆಕ್ಟ್ಸ್. ಅನ್ಈವನ್ ಕ್ಯಾಶ್ ಫ್ಲೋಸ್ ಅಂದ್ರೆ ಪ್ರತಿ ವರ್ಷ ಸೇಮ್ ಕ್ಯಾಶ್ ಫ್ಲೋ ಬರಲ್ಲ, ಬೇರೆ ಬೇರೆ ಅಮೌಂಟ್ ಬರುತ್ತೆ. ಕ್ಯಾಲ್ಕುಲೇಟ್ ದ ಪೇ ಬ್ಯಾಕ್ ಪೀರಿಯಡ್ ಫಾರ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ and suggest suitable project. So project X, project Y. So investment ಕೊಟ್ಟಿದ್ದಾರೆ ಮತ್ತೆ ಕ್ಯಾಶ್ ಫ್ಲೋಸ್ ಕೊಟ್ಟಿದ್ದಾರೆ. ಎರಡೂ ಪ್ರಾಜೆಕ್ಟ್ ಲೈಫ್ ಈಸ್ 5 years. ಸೊ ಬೇರೆ ಬೇರೆ ಕ್ಯಾಶ್ ಫ್ಲೋಸ್ ಇದೆ, ಇದನ್ನ ಅನ್ಈವನ್ ಕ್ಯಾಶ್ ಫ್ಲೋಸ್ ಅಂತೀವಿ. ಸೊ ಇಲ್ಲಿ ನಾವು ಒಂದು ಟೇಬಲ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಕ್ಯುಮ್ಯುಲೇಟಿವ್ ಕ್ಯಾಶ್ ಫ್ಲೋ ಮೆಥಡ್ ಮೂಲಕ ಒಂದು ಟೇಬಲ್ ಮಾಡಬಹುದು. ಹೀಗೆ ಪ್ರಾಜೆಕ್ಟ್ ಎಕ್ಸ್ ಮತ್ತೆ ಪ್ರಾಜೆಕ್ಟ್ ವೈ. ಸೊ ಬೇರೆ ಬೇರೆ ಕಲರ್ಸ್ ಅಲ್ಲಿ ನಾನು ಪ್ರೆಸೆಂಟ್ ಮಾಡಿದ್ದೀನಿ. ಡಾರ್ಕ್ ಬ್ಲೂ ನಲ್ಲಿ ಇರೋದು ಪ್ರಾಜೆಕ್ಟ್ ಎಕ್ಸ್ ಗೆ ಸಂಬಂಧಪಟ್ಟಿದ್ದು, ಈ ಮೆರೂನ್ ಕಲರ್ ಇರೋದು ಪ್ರಾಜೆಕ್ಟ್ ವೈಗೆ ಸಂಬಂಧಪಟ್ಟಿದ್ದು. ಸೊ ಹಾಕೊಳ್ಳಿ, ಕ್ಯಾಶ್ ಇನ್ಫ್ಲೋಸ್ ಏನ್ ಬಂದಿದೆ ಪ್ರತಿ ವರ್ಷ ಅದು, ಮತ್ತೆ ಇನ್ನೊಂದು ಕಾಲಮ್ ಅಲ್ಲಿ ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋಸ್ ಹಾಕೊಳ್ಳಿ. ಸೊ ಪ್ರಾಜೆಕ್ಟ್ ಎಕ್ಸ್ ಗೆ ಬನ್ನಿ. ಸೊ ಪ್ರಾಜೆಕ್ಟ್ ಎಕ್ಸ್ ಅಲ್ಲಿ ಫಸ್ಟ್ ಇಯರ್ 10,000 ಇರುತ್ತೆ. ಸೊ ಸೆಕೆಂಡ್ ಇಯರ್ 10,000 ಪ್ಲಸ್ 30,000 40,000 ಆಗುತ್ತೆ ಕ್ಯುಮ್ಯುಲೇಟಿವ್. ಥರ್ಡ್ ಇಯರ್ ಈ 40,000 ಮತ್ತೆ 40,000 ಆಡ್ ಮಾಡಿ, ಥರ್ಡ್ ಇಯರ್ ಕ್ಯಾಶ್ ಫ್ಲೋ ಇದು 40,000. ಸೊ 40 ಪ್ಲಸ್ 40 80. ಮತ್ತೆ ಫೋರ್ತ್ ಇಯರ್ಗೆ 80,000 ಪ್ಲಸ್ 25,000 1,05,000. ಸೊ 1,05,000 ಪ್ಲಸ್ 15,000 1,20,000. ಸೊ ಇದು ಫಿಫ್ತ್ ಇಯರ್. ಹಾಗೆ ಇಲ್ಲೂ ಮಾಡಿ ಪ್ರಾಜೆಕ್ಟ್ ವೈ ನಲ್ಲಿ. ಸೊ ಕ್ಯಾಶ್ ಇನ್ಫ್ಲೋಸ್ ಎಲ್ಲ ಹಾಕೊಳ್ಳಿ. ಕ್ವಶನ್ ಇರೋದು ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋಸ್ ಕ್ಯಾಲ್ಕುಲೇಟ್ ಮಾಡಿ. ಸೊ ಫಸ್ಟ್ ಇಯರ್ 10,000 ಇರುತ್ತೆ, ಸೆಕೆಂಡ್ ಇಯರ್ 10,000 ಪ್ಲಸ್ 7,500 17,500. ಸೊ ಮತ್ತೆ ಆಡ್ ಮಾಡಿ 20,000 ಇಷ್ಟು ಬರುತ್ತೆ, ಮತ್ತೆ 20,000 ಆಡ್ ಮಾಡಿ ಇಷ್ಟು ಬರುತ್ತೆ, ಮತ್ತೆ 15,000 ಆಡ್ ಮಾಡಿ ಫಿಫ್ತ್ ಇಯರ್ ಇಷ್ಟು ಬರುತ್ತೆ. ಈಗ ಎಲ್ಲಿ ನಮ್ಗೆ ಇನ್ವೆಸ್ಟ್ಮೆಂಟ್ ವಾಪಸ್ ಸಿಗ್ತಾ ಇದೆ ಅನ್ನೋದನ್ನ ನೋಡ್ಕೋಬೇಕು. ಈಗ ಪ್ರಾಜೆಕ್ಟ್ ಎಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಎಷ್ಟು? 1 lakh. ಪ್ರಾಜೆಕ್ಟ್ ವೈ ಇನ್ವೆಸ್ಟ್ಮೆಂಟ್ ಎಷ್ಟು? 50,000. ಎಲ್ಲಿ ಬರುತ್ತದು? ಸೊ ಫೋರ್ತ್ ಇಯರ್ ಅಲ್ಲಿ ಬರುತ್ತೆ. ಫೋರ್ತ್ ಇಯರ್ ಅಲ್ಲಿ ಪ್ರಾಜೆಕ್ಟ್ ಎಕ್ಸ್ ಅಲ್ಲಿ ಬರುತ್ತೆ. ಪ್ರಾಜೆಕ್ಟ್ ವೈ ನಲ್ಲಿ ಅದು ಫೋರ್ತ್ ಇಯರ್ ಅಲ್ಲೇ ಬರುತ್ತೆ. ಆಯ್ತಾ? ಒಂದು ಗಮನಿಸಬೇಕಾಗಿರೋದು, ಇಲ್ಲಿ 1 lakh ಇಲ್ಲ, 1,05,000 ಇದೆ. ಇನ್ವೆಸ್ಟ್ಮೆಂಟ್ ಈಸ್ 1 lakh. ಅರೆ 1,05,000 ಇದೆ, ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಮತ್ತೆ ಇಲ್ಲಿ 50,000 ಇನ್ವೆಸ್ಟ್ಮೆಂಟ್, ಇಲ್ಲಿ 57,500 ಇದೆ. ಸೊ ಅದಕ್ಕೂ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಹೇಗೆ ಮಾಡೋದು? ಸೊ ಅದಕ್ಕೆ ಒಂದು ಫಾರ್ಮುಲಾ ಇದೆ, ಹೇಗೆ ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂತ. ಇಯರ್ ಬಿಫೋರ್ ಫುಲ್ ರಿಕವರಿ. ಇಯರ್ ಬಿಫೋರ್ ಫುಲ್ ರಿಕವರಿ ಅಂದ್ರೆ ಏನು? ಇದು ಫುಲ್ ರಿಕವರ್ ಆಗಿರೋ ಇಯರ್, ಅಂದ್ರೆ ಫೋರ್ತ್ ಇಯರ್ ರಿಕವರ್ ಆಗಿರೋದು. ಇಯರ್ ಬಿಫೋರ್ ಫುಲ್ ರಿಕವರಿ ಅಂದ್ರೆ 3 ಪ್ಲಸ್ amount still to recover PBP divided by cash flow of recovery year.
ಸೊ ಇಲ್ಲಿ 80,000 ಇದೆ, 3 ಅಂತ ಗೊತ್ತಾಯ್ತು ನಮ್ಗೆ ಇಯರ್ ಬಿಫೋರ್ ಫುಲ್ ರಿಕವರಿ. ಈಗ ಇನ್ 20,000 ಬೇಕು ನಮ್ಗೆ ಪೂರ್ತಿ ಇನ್ವೆಸ್ಟ್ಮೆಂಟ್ ರಿಕವರ್ ಆಗೋಕೆ. 1 lakh ಅಲ್ವಾ ಇನ್ವೆಸ್ಟ್ಮೆಂಟ್. ಸೊ 20,000 ಬೇಕಿನ್ನ. ಸೊ 20,000 divided by 25,000, so that is a fraction. 20,000 ಏನ್ ಬೇಕು divided by 25,000. ಸೊ 25,000 ರಿಕವರಿ ಇಯರ್ದು ಕ್ಯಾಶ್ ಫ್ಲೋ, ರಿಕವರಿ ಇಯರ್ನ ಕ್ಯಾಶ್ ಫ್ಲೋ. ಸೊ ಹಾಗೆ ಮಾಡಬೇಕು. ಇಲ್ಲೂ ಅಷ್ಟೇನೆ. ಇಲ್ಲಿ ಎಷ್ಟು ಬೇಕು? 37,500 ಇದೆ. ಇನ್ನೆಷ್ಟು ಬೇಕು? 50,000ಕ್ಕೆ 12,500, 12,500 ಬೇಕು. ಆದ್ರೆ 4th ಇಯರ್ 20,000 ಬಂದಿದೆ ಕ್ಯಾಶ್ ಫ್ಲೋ. ಕ್ಯುಮುಲೇಟಿವ್ ಇಷ್ಟಿದೆ. ಸೊ ಅದರಿಂದ ಏನ್ ಮಾಡ್ತೀರಾ? 12,500 ಔಟ್ ಆಫ್ 20,000. 12,500 ಡಿವೈಡೆಡ್ ಬೈ 20,000. ಸೊ ಆ ಫ್ರಾಕ್ಷನ್ ಏನ್ ಬರುತ್ತೆ ಅದನ್ನ ತಗೋತೀರಾ. ಅದಕ್ಕೆ 3ನ ಆಡ್ ಮಾಡ್ತೀರಾ. ಇಲ್ಲೂ ಅಷ್ಟೇನೆ. 4th ಇಯರ್ ರಿಕವರ್ ಆಗೋದು ಅಲ್ವಾ? 57,500, 50,000 ಇನ್ವೆಸ್ಟ್ಮೆಂಟ್. ಸೊ 4th ಇಯರ್ ರಿಕವರ್ ಆಗೋದು. ಸೊ ಇಯರ್ ಬಿಫೋರ್ ಫುಲ್ ರಿಕವರಿ ಅಂದ್ರೆ 3 ಅಲ್ವಾ? ಸೊ 3 ಪ್ಲಸ್ 12,500 ಡಿವೈಡೆಡ್ ಬೈ 20,000. ಸೊ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಮಾಡ್ತೀನಿ. ಸೊ ಇಲ್ಲಿ ಇಯರ್ ಬಿಫೋರ್ ಫುಲ್ ರಿಕವರಿ ಪ್ರಾಜೆಕ್ಟ್ ಎಕ್ಸ್ ಅಲ್ಲಿ ಇಯರ್ ಬಿಫೋರ್ ಫುಲ್ ರಿಕವರಿ, ಫುಲ್ ರಿಕವರ್ ಆಗಿದ್ದು 4ನೇ ವರ್ಷ. ಇಯರ್ ಬಿಫೋರ್ ಫುಲ್ ರಿಕವರಿ ಅಂದ್ರೆ 3 ಅಂತ ತಗೋಬೇಕು. ಸೊ 3 ಪ್ಲಸ್ 20,000 ಬೇಕಿತ್ತು ನಮ್ಗೆ ರಿಕವರ್ ಆಗಕ್ಕಿನ್ನ. ಸೊ 20,000 ಡಿವೈಡೆಡ್ ಬೈ ಕ್ಯಾಶ್ ಫ್ಲೋ ಆಫ್ ರಿಕವರಿ ಇಯರ್ ವಿಚ್ ಇಸ್ 25,000 4th ಇಯರ್. ಸೊ ಅದೆಷ್ಟು ಬರುತ್ತೆ? ಆ ಫ್ರಾಕ್ಷನ್ ತಗೋಬೇಕು 0.80. ಸೊ ಅದನ್ನ 3ಗೆ ಆಡ್ ಮಾಡಿ 3.8 ಇಯರ್ಸ್. 3.8 ಇಯರ್ಸ್. ಹಾಗೇನೆ ಪ್ರಾಜೆಕ್ಟ್ ವೈಗೆ ಇದಕ್ಕೂ 3ನೇ. ರಿಕವರಿ ಇಯರ್ ಈಸ್ 4, 4ನೇ ವರ್ಷ ರಿಕವರ್ ಆಗೋದು 50,000. ಸೊ ಇಯರ್ ಬಿಫೋರ್ ಫುಲ್ ರಿಕವರಿ ಈಸ್ 3 ಪ್ಲಸ್ ಇನ್ನೆಷ್ಟು ಬೇಕು ರಿಕವರ್ ಆಗೋಕೆ? 12,500 ಡಿವೈಡೆಡ್ ಬೈ ರಿಕವರಿ ಇಯರ್ ಕ್ಯಾಶ್ ಫ್ಲೋ 20,000. ಸೊ 0.63 ಬರುತ್ತೆ. ಆ ಡೆಸಿಮಲ್ ಬೇಕು ನಮಗೆ. ಸೊ 3.63 ಇಯರ್ಸ್. ಸೊ ಡಿಸಿಷನ್ ಏನ್ ತಗೋತೀರಾ? ಯಾವ ಪ್ರಾಜೆಕ್ಟ್ ಕಡಿಮೆ ಪೇ ಬ್ಯಾಕ್ ಪೀರಿಯಡ್ ಇದೆಯೋ ಅದನ್ನ ನೀವು ಸೆಲೆಕ್ಟ್ ಮಾಡಬೇಕು. ಸೊ ಪ್ರಾಜೆಕ್ಟ್ ವೈ ಈಸ್ ಟು ಬಿ ಸೆಲೆಕ್ಟೆಡ್. ಯಾಕಂದ್ರೆ 3.63 ಇದೆ, ಕಡಿಮೆ ಇದೆ. ಸೊ ಅದರಿಂದ ಪ್ರಾಜೆಕ್ಟ್ ವೈ ಈಸ್ ಟು ಬಿ ಸೆಲೆಕ್ಟೆಡ್. ನೆಕ್ಸ್ಟ್ ಪ್ರಾಬ್ಲಮ್. ಈವನ್ ಮತ್ತೆ ಅನ್ಈವನ್ ಕ್ಯಾಶ್ ಫ್ಲೋಸ್ ಎರಡೂ ಕೊಟ್ಟಿರ್ತಾರೆ. ಒಂದು ಪ್ರಾಜೆಕ್ಟ್ಗೆ ಈವನ್ ಕ್ಯಾಶ್ ಫ್ಲೋಸ್ ಕೊಟ್ಟಿರ್ತಾರೆ, ಇನ್ನೊಂದು ಪ್ರಾಜೆಕ್ಟ್ಗೆ ಅನ್ಈವನ್ ಕ್ಯಾಶ್ ಫ್ಲೋಸ್ ಕೊಟ್ಟಿರ್ತಾರೆ. ಸೊ ಈ ಟೇಬಲ್ ನ ನೋಡಿ. ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ ಎ. ಸೊ ಇದು ಈವನ್ ಕ್ಯಾಶ್ ಫ್ಲೋಸ್. ಈವನ್ ಕ್ಯಾಶ್ ಫ್ಲೋಸ್ ಇದೆ. ಸೊ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ 10,000, ಲೈಫ್ ಆಫ್ ದ ಪ್ರಾಜೆಕ್ಟ್ 5 years, ಪ್ರತಿ ವರ್ಷ ಬರುವಂತ ಇನ್ಕಮ್ 3,200. ಆದ್ರೆ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ ಬಿಗೆ ಕ್ಯಾಪಿಟಲ್ ಔಟ್ಲೇ 10,000 ಇದೆ. ಆದ್ರೆ ಪ್ರತಿ ವರ್ಷ ಬೇರೆ ಬೇರೆ ಕ್ಯಾಶ್ ಫ್ಲೋಸ್ ಬರುತ್ತೆ, ಬೇರೆ ಬೇರೆ ಅಮೌಂಟ್ ಬರುತ್ತೆ ಇನ್ಕಮ್. ಸೊ ಇದು ಅನ್ಈವನ್ ಕ್ಯಾಶ್ ಫ್ಲೋಸ್. ಲೈಫ್ ಆಫ್ ದ ಪ್ರಾಜೆಕ್ಟ್ 5 years. ಸ್ಕ್ರಾಪ್ ವ್ಯಾಲ್ಯೂ ಏನೂ ಇಲ್ಲ ಅಂತ ಕೊಟ್ಟಿದ್ದಾರೆ. ಸ್ಕ್ರಾಪ್ ವ್ಯಾಲ್ಯೂ ಏನಾದ್ರೂ ಕೊಟ್ಟಿದ್ರೆ ಅದಕ್ಕೂ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗಿತ್ತು. ಈಗ ಕ್ಯಾಲ್ಕುಲೇಷನ್ ಆಫ್ PBP ಫಾರ್ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ ಎ. ಸೊ ತುಂಬಾ ಸಿಂಪಲ್ ಇದೆ. ಜಸ್ಟ್ ಫಾರ್ಮುಲಾ ಅಪ್ಲೈ ಮಾಡಿ. ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಆನ್ಯುಯಲ್ ಕ್ಯಾಶ್ ಇನ್ಫ್ಲೋ. ಸೊ ಯಾವಾಗ ಈವನ್ ಕ್ಯಾಶ್ ಫ್ಲೋಸ್ ಇರುತ್ತೋ ಆಗ ನೀವು ಈ ಫಾರ್ಮುಲಾನ ಅಪ್ಲೈ ಮಾಡಬೇಕು. 10,000 ಡಿವೈಡೆಡ್ ಬೈ 3,200. ಸೊ 3.125. 3.125 ಇಯರ್ಸ್. ಸೊ ಅಷ್ಟು ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ವಾಪಸ್ ಸಿಗುತ್ತೆ ಅಂತ.
ಸೊ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ ಬಿ ಗೆ ಒಂದು ಟೇಬಲ್ ಮಾಡ್ಕೊಳ್ಳಿ. ಸೊ ಇಯರ್ ಆನ್ಯುಯಲ್ ಕ್ಯಾಶ್ ಇನ್ಫ್ಲೋ ಬರ್ಕೊಳ್ಳಿ. ಸೊ ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋಸ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಟೋಟಲ್ ಮಾಡಿ. ಸೊ ದೀಸ್ ಆರ್ ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋಸ್. ಸೊ ಇನ್ವೆಸ್ಟ್ಮೆಂಟ್ 10,000. ಸೊ 10,000 ಎಲ್ಲಿ ಬರುತ್ತೆ? ಇಲ್ಲಿ ಥರ್ಡ್ ಇಯರ್ ಬರುತ್ತೆ. 10,100 ಇದೆ ಕ್ಯುಮ್ಯುಲೇಟಿವ್. ಸೊ ಇಲ್ಲಿ ರಿಕವರ್ ಆಗುತ್ತೆ, ಥರ್ಡ್ ಇಯರ್ ರಿಕವರ್ ಆಗುತ್ತೆ. ಸೊ ಇಯರ್ ಬಿಫೋರ್ ಫುಲ್ ರಿಕವರಿ ಯಾವುದು? ಸೆಕೆಂಡ್ ಇಯರ್. ಸೊ 6,600 ಅಂದ್ರೆ ಇನ್ನು ಎಷ್ಟು ಬೇಕು ಅಮೌಂಟ್ ರಿಕವರ್ ಆಗೋದು? ಫುಲ್ ಇನ್ವೆಸ್ಟ್ಮೆಂಟ್ 3,400. ಸೊ 3,400 ಬೇಕು ಡಿವೈಡೆಡ್ ಬೈ 3,500. ಸೊ ಅದೆಷ್ಟು ಬರುತ್ತೆ? ಅದನ್ನ 2ಗೆ ಆಡ್ ಮಾಡಬೇಕು. ಹೇಗೆ? ಸೊ ಈ 3 ವರ್ಷದಲ್ಲಿ ಇನ್ವೆಸ್ಟ್ಮೆಂಟ್ 10,000 ರಿಕವರ್ ಆಗುತ್ತೆ. ಸೊ ಅದನ್ನ ಅಪ್ಲೈ ಮಾಡಿದ್ರೆ ಇಯರ್ ಬಿಫೋರ್ ಫುಲ್ ರಿಕವರಿ 2 ಪ್ಲಸ್ 3,400 ಇನ್ನೂ ಬೇಕು. 6,600 ಇದೆ ಇಲ್ಲಿ, ಇನ್ನ 3,400 ಬೇಕು 10,000ಗೆ. ಸೊ ಅದು ಡಿವೈಡೆಡ್ ಬೈ 3,500. ಸೊ ಆ ಫ್ರಾಕ್ಷನ್ ಬೇಕು ನಮಗೆ 0.97. ಸೊ 2.97 ಆಗುತ್ತೆ. 2.97 ಇಯರ್ಸ್. ಸೊ ಇದೇ ಕಡಿಮೆ ಇದೆ ಪೇಬ್ಯಾಕ್ ಪೀರಿಯಡ್ ಅಲ್ವಾ? ಸೊ ಪ್ರಾಜೆಕ್ಟ್ ಎದು ಎಷ್ಟು ಬಂದಿತ್ತು? 3.125 ಇಯರ್ಸ್ ಅಲ್ವಾ? ಸೊ ಪ್ರಪೋಸಲ್ ಬಿ ದೇ ಕಡಿಮೆ ಇದೆ. ಸೊ ಆದ್ರಿಂದ ಪ್ರಪೋಸಲ್ ಬಿ ನ ಸೆಲೆಕ್ಟ್ ಮಾಡಬೇಕು. 2.97 ಇಯರ್ಸ್ ಕಡಿಮೆ ಇದೆ. ಕೆಲವೊಂದು ಟಿಪ್ಸ್ ಅನ್ನ ಕೊಡ್ಬೇಕಂದ್ರೆ, ಕ್ವಶನ್ ಪೇಪರ್ಸ್ ಇಂದ, ಟೆಕ್ಸ್ಟ್ ಬುಕ್ಸ್ ಇಂದ ಏನು ಕ್ವೆಶನ್ ಸಿಗುತ್ತೆ ಈ ಚಾಪ್ಟರ್ಗೆ ಸಂಬಂಧಪಟ್ಟಿದ್ದು ಅದನ್ನೆಲ್ಲ ಸಾಲ್ವ್ ಮಾಡಿ ಚೆನ್ನಾಗಿ ಪ್ರಾಕ್ಟೀಸ್ ಆಗಬೇಕು. ಮತ್ತೆ ಪೇ ಬ್ಯಾಕ್ ಪೀರಿಯಡ್ ಮತ್ತೆ ಬೇರೆ ಕ್ಯಾಪಿಟಲ್ ಬಡ್ಜೆಟಿಂಗ್ ಟೆಕ್ನಿಕ್ಸ್ಗೆ ಏನು ಡಿಫ್ರೆನ್ಸಸ್ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಕೆಲವೊಂದು ಸಿಮಿಲಾರಿಟೀಸು ಇರುತ್ತೆ, ಕೆಲವೊಂದು ಡಿಫ್ರೆನ್ಸಸ್ ಇರುತ್ತೆ. ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಏನು ಈ ಮೆಥಡ್ಸ್ದು? ಸೊ ಅದನ್ನ ನೆಟ್ ಅಲ್ಲಿ, ಬುಕ್ಸ್ ಅಲ್ಲಿ ಸರ್ಚ್ ಮಾಡಿ. ಮತ್ತೆ ಪ್ರಾಸ್ ಅಂಡ್ ಕಾನ್ಸ್, ಪ್ರತಿಯೊಂದು ಟೆಕ್ನಿಕ್ನು ಮೆರಿಟ್ಸು ಡಿಮೆರಿಟ್ಸು ಅಂದ್ರೆ ಪ್ಲಸ್ ಪಾಯಿಂಟ್ಸ್ ಮೈನಸ್ ಪಾಯಿಂಟ್ಸ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಇಷ್ಟೊತ್ತು ವಾಚ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಸೊ ನೆಕ್ಸ್ಟ್ ಬರುವಂತ ವಿಡಿಯೋಸ್ ಅಲ್ಲಿ ನಾನು ARR ಅಂದ್ರೆ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಟೆಕ್ನಿಕ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಅದಕ್ಕೆ ಸಂಬಂಧಪಟ್ಟಂತ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಸೆಲೆಬ್ರೇಟ್ ಲರ್ನಿಂಗ್. ಹ್ಯಾಪಿ ಸ್ಟಡೀಸ್.